ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿಯ ಮತ್ತೊಂದು ವಿಶೇಷ ಸಂದರ್ಶನಕ್ಕೆ ತಮ್ಮೆಲ್ರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ರಾಜ್. ಸಿನಿಮಾ ಸಿನಿಮಾ ಅಂತಂದ್ರೆ ಸಿನಿಮಾದಲ್ಲಿ ನಾಯಕ, ನಾಯಕಿ, ಡೈರೆಕ್ಟರ್, ಪ್ರೊಡ್ಯೂಸರ್ ಎಷ್ಟು ಮುಖ್ಯನೋ ಅದಕ್ಕಿಂತ ಒಂದು ವಿಶೇಷವಾಗಿರುವಂತಹ ಕ್ಯಾರೆಕ್ಟರ್ ಇದೆ. ಸೊ ಒಂದು ಸಿನಿಮಾ ಹಿಟ್ ಆಗಬೇಕು ಅಂತಂದ್ರೆ ಸಾಂಗ್ಸ್ ಆಗಿರಬಹುದು, ಅಥವಾ ಹೀರೋ ಡೈಲಾಗ್ಸ್ ಆಗಿರಬಹುದು, ಅಥವಾ ಹೀರೋಯಿನ್ ಡ್ರೆಸ್ಸಿಂಗ್ ಸೆನ್ಸ್ ಇಂದ ಆಗಿರಬಹುದು, ಅಥವಾ ಹೀರೋಯಿನ್ಸ್ ಡೈಲಾಗ್ ಆಗಿರಬಹುದು, ಬಹಳ ಬಹಳ ಇಷ್ಟವಾಗುತ್ತೆ. ಅದರಲ್ಲೂ ಕೂಡ ಜನಗಳಿಗೆ ಸಿನಿಮಾ ಕನೆಕ್ಟ್ ಆಗಬೇಕು ಅಂತಂದ್ರೆ ಹೀರೋ ಅಥವಾ ಹೀರೋಯಿನ್ ಅಥವಾ ಅವರ ತಂದೆ ತಾಯಿ ಕ್ಯಾರೆಕ್ಟರ್ಗಳ ಡೈಲಾಗ್ಸ್ಗಳು ಬಹಳ ಆ, ಜನಗಳಿಗೆ ಕನೆಕ್ಟ್ ಆಗೋದು ಡೈಲಾಗ್ಸ್ಗಳಿಂದಲೇ. ಅದರಲ್ಲೂ ಕೂಡ ಯಾವುದಾದ್ರೂ ಒಂದು ಹೊಸ ಸಿನಿಮಾ ಆಗಿರಬಹುದು, ಅಥವಾ ಬಹಳ ಹಿಟ್ ಹೀರೋ ಸಿನಿಮಾ ಆಗಿರಬಹುದು, ಇವ್ರು ಯಾವ್ದಾದ್ರೂ ಸಿನಿಮಾ ಬಂದ್ರೆ ಜನಗಳು ಫಸ್ಟ್ ಕೇಳೋದು ಎಲ್ಲಾದ್ರೂ ಕೂಡ ಒಂದು ಡೈಲಾಗ್ ಹೇಳಿ ಅಂತ. ಸೊ ಡೈಲಾಗ್ನ ಬರೆಯೋದು ಯಾರು? ಡೈಲಾಗ್ ರೈಟ್ರು. ಸೊ ನನ್ನ ಜೊತೆಗೆ ಇವತ್ತು ಬಹಳ ಟ್ರೆಂಡಿಂಗ್ ನಲ್ಲಿರುವಂತಹ ಹಾಗೆ ಪ್ಯಾನ್ ಇಂಡಿಯಾ ಡೈಲಾಗ್ ರೈಟರ್ ಇದ್ದಾರೆ. ಇದು ಒಂದು ಕ್ರಾಂತಿಕಾರಕವಾದಂತಹ ಒಂದು ಸಂದರ್ಶನವಾಗಿದೆ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಹಾಗೆ ತುಂಬಾ ಮಾತಾಡೋದಿದೆ ಅವ್ರ ಹತ್ರ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಕ್ರಾಂತಿ ಕುಮಾರ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್? ಸೂಪರ್ ಆಗಿದ್ದೀನಿ. ಸೊ ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಮೇಡಮ್. ಹೇಗಿದೆ? ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೀರಾ? ಕೆಲಸ ನಡೀತಾ ಇರ್ಬೇಕಲ್ಲ ಮೇಡಮ್, ಹ್ಮ್ ನಡೀತಾ ಇದೆ. ನಡೀತಾ ಇದೆ. ಸ್ವಲ್ಪ ಕೆಡಿ ರಿಲೀಸ್ ಅಲ್ಲ, ಆ ಕೆಲಸಗಳೇ ಸ್ವಲ್ಪ ಜಾಸ್ತಿ. ಸೊ ಪ್ಯಾನ್ ಇಂಡಿಯಾ ಡೈಲಾಗ್ ರೈಟರ್ ಇವಾಗ ನಮ್ಮ ಜೊತೆಗಿದ್ದಾರೆ. ಓಕೆ, ಹೇಗಿದೆ ಲೈಫು? ಹೇಗ್ ನಡೀತಿದೆ? ಲೈಫ್ ಸಖತ್ತಾಗಿದೆ ಮೇಡಮ್. ಹ್ಮ್. ಕನ್ನಡ ಇಂಡಸ್ಟ್ರಿಲಿ ಒಬ್ಬ ರೈಟರ್ ಎಷ್ಟು ಬಿಸಿ ಇದ್ರೆ ಲೈಫ್ ಚೆನ್ನಾಗಿದೆ ಅಂತಾನೆ ಚೆನ್ನಾಗಿದೆ ಅಂತ ಹೇಳ್ಬೇಕು. ಅರ್ಥ. ಓಕೆ, ನನ್ಗೊಂದು ಸಾಮಾನ್ಯ ಒಂದು ಪ್ರಶ್ನೆ ನನಗೆ. ಸೊ ನಾವೆಲ್ಲ ಚಿಕ್ಕ ವಯಸ್ಸಿಂದ ಏನು ಅನ್ಕೊಂಡ್ ಬಂದಿದ್ವಿ ಅಂತಂದ್ರೆ, ನಾನೊಂದು ಟೀಚರ್ ಆಗಬೇಕು, ಪೊಲೀಸ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಒಬ್ಬೊಬ್ಬನೇ ಡಾಕ್ಟರ್ ಆಗಬೇಕು ಅಂತ. ಸೊ ನಿಮ್ಗೆ ನಾನೊಬ್ಬ ಡೈಲಾಗ್ ರೈಟರ್ ಆಗಬೇಕು ಅಂತ ಯಾಕೆ ಅನ್ನಿಸ್ತು? ಯಾವಾಗ ಅನ್ನಿಸ್ತು? ಇದೆಲ್ಲ ಹೇಗೆ ಸ್ಟಾರ್ಟ್ ಆಯ್ತು? ಅಂದ್ರೆ ನಾನು ಜರ್ನಿ ಶುರು ಮಾಡಿದ್ದೆ ಮೇಡಮ್, ನಿಮ್ ತರ ಆಂಕರ್ ಆಗ್ಬೇಕು ಅಂತ. ಆಂಕರ್ ಆಗ್ಬೇಕು ಅಂತಾನೆ ನಾನು ಶುರು ಮಾಡಿದ್ದೆ. ಎಲ್ಲ ಚೆನ್ನಾಗಿ ಮಾತಾಡ್ತೀಯ ಕಣೋ ನೀನು, ನಮ್ಮ ಕಾಮಿಡಿ ಟೈಮ್ ಗಣೇಶ್ ಇದನ್ನೆಲ್ಲ ಹಂಗ ಆಗ್ಬಿಡು ಅಂತ ಚಿಕ್ಕ ವಯಸ್ಸಿದನು ಹಂಗೆ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಎಲ್ಲ ಎಲ್ಲ ಹೇಳ್ತಾ ಇದ್ರು. ಆ ತರ ಟ್ರೈನಿಂಗ್ ಓದೋ ಒಂದಷ್ಟು Anchoring ಗೆ? ಆಂಕರಿಂಗಿಗೆ Okay, ಒಂದಷ್ಟು ಹಾ. ಕೋರ್ಸ್ಗಳು ಮಾಡಿದೆ. ಆಮೇಲೆ ಹಂಗೆ ಹೋಗ್ತಾ ಹೋಗ್ತಾ ಸಿನಿಮಾ ಈ ಕಡೆ ಒಲವು ಎಳೀತು. ಹ್ಮ್. ಆ ಲಿಂಕ್ಗಳು ಹಾಗೆ ಸಿಕ್ತು. ಹಾಗೆ ಜೊತೆಗೆ ಬಂದು ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರ್ಕೊಂಡೆ. ಅಸಿಸ್ಟೆಂಟ್ ಡೈರೆಕ್ಟರ್ ಯಾವ ಸಿನಿಮಾ? ಅಥರ್ವ ಅಂತ ಒಂದು ಸಿನಿಮಾ ಮೇಡಮ್. ಓಕೆ. ಅಲ್ಲಿಂದ ಆಲ್ಬಮ್ ಸಾಂಗ್ ಮಾಡಿದೆ ಒಂದು, ಹ್ಮ್. ಲವ್ ಲೆಫ್ಟ್ ಅಸ್ ಅಂತ. ಅಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಅದೇ. ಹ್ಮ್. ನೆಕ್ಸ್ಟ್ ಅಲ್ಲಿಂದ ಒಬ್ಬರಿಂದ ಒಬ್ರು ಪರಿಚಯ ಆದ್ರು. ಈ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾನೆ ಕಣ್ರೋ ಅಂತ ಅವ್ರವರೇ ಪರಿಚಯ ಮಾಡಿಸೋರು ಟೀಮ್ಗೆ. ಅಲ್ಲಿ ಕೀರ್ತಿ ಅನ್ನೋರು ಸಿಕ್ಕಿದ್ರು. ಹ್ಮ್. ಅವರು ನಮ್ಮನ್ನ ಡೈಲಾಗ್ ರೈಟರ್ ಆಗಿ, ನೀನ್ ಚೆನ್ನಾಗಿ ಮಾತಾಡ್ತೀಯ ಬಾ ಬರಿ ಅಂತ. ಹೋಗೋಣ ಸುಮ್ನೆ, ನಾವು ಮಾತಾಡ್ಬೋದು, ಸಿನಿಮಾಗೆಲ್ಲ ಡೈಲಾಗ್ ಬರೆಯಕ್ಕಾಗತ್ತಾ, ವಿಷಯ ಗೊತ್ತಿರ್ಬೇಕು ಅಷ್ಟೇ, ಹತ್ರ ವಿಷಯ ಐತೆ ಬಾ ಅಂತ. ಅವರು ಸಿನಿಮಾ ಪ್ಯಾಟ್ರನ್ ಏನಿದೆ ಪ್ರತಿಯೊಂದು ಹೇಳ್ಕೊಂಡು ಅಲ್ಲಿಂದ ಡೈಲಾಗ್ ರೈಟರ್ ಆಗಿ ಜರ್ನಿ ಶುರುವಾಗಿದ್ದು. ಓಕೆ, ಯಾವ ಸಿನಿಮಾಗೆ ಫಸ್ಟ್ ಡೈಲಾಗ್ ಬರ್ತಿತ್ತು? ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅವ್ರದೇನೆ, ಕೀರ್ತಿ ಸರ್ದೇನೆ. ಹ್ಮ್. ಅವ್ರ ಸಿನಿಮಾಗೆ ಫಸ್ಟ್ ಡೈಲಾಗ್ ಬರ್ದಿಸೋದು ಅದು. ಈ ಡೈಲಾಗ್ ಬರೆಯೋ ಪ್ರೋಸೆಸ್ ಹೇಗಿರುತ್ತೆ? ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕಾಮಿಡಿ ಆಗಿರಬಹುದು, ಕಾಮಿಡಿನೇ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಅಲ್ಲಿ ಅದು ಆನ್ ಸ್ಪಾಟ್ ಆಗುತ್ತೆ. ಅದನ್ನ ಬರ್ಕೊಂಡು ನಾವು ಹೇಳ್ತೀವಿ ಅಂತಂದ್ರೆ ಅದು ಕಾಮಿಡಿ ಆಗಲ್ಲ. ಸೊ ಇದೆಲ್ಲ ಚಾಲೆಂಜಸ್ ಅಲ್ವಾ? ಹೌದು. ಸೊ ಬರಿಬೇಕಾದ್ರೆ ನಿಮ್ಗೆ ಹೇಗ್ ಬರೀತೀರಾ ಅದನ್ನ? ಆದ್ರೆ ಮೇಜರ್ ಕ್ಯಾರೆಕ್ಟರೈಸೇಷನ್ ಮಾಡ್ಕೊಡ್ಬೇಕು ಮೇಡಮ್. ಓಕೆ. ಇವಾಗ ನಾವು ಒಂದು ಸಿನಿಮಾ ಶುರು ಮಾಡ್ತಿದೀವಿ ಅಂದ್ರೆ ಒಂದು 70-80 ಕ್ಯಾರೆಕ್ಟರ್ಗಳು ಅಂತೂ ಇರ್ತವೆ. ಅದರಲ್ಲಿ ಒಂದು 20 ಮೇಜರ್ ಅಂತೂ ಬಂದೇ ಬರ್ತವೆ. ಆ ಕ್ಯಾರೆಕ್ಟರ್ಗಳನ್ನೆಲ್ಲ ನಾವು ಸ್ಟಡಿ ಮಾಡಿ ಅವ್ರು ಯಾವ ತರ ಬಿಹೇವ್ ಮಾಡಬೇಕು ಅನ್ನೋ ತರ. ಇವಾಗ ಇಲ್ಲಿಬ್ರು ಬಿಹೇವ್ ಮಾಡೋದು ಬರಿಬೇಕಾ? ಅದೇ ಮೇಜರ್ ಸಿನಿಮಾಗೆ. ಓಕೆ. ಒಬ್ಬ ರೈಟರ್ ಆಗಿ ಮೇಜರ್ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದೇ ಅವ್ರ ಬಿಹೇವಿಯರ್. ಆ ಥರ. ಇವಾಗ ಎಕ್ಸಾಂಪಲು, ಒಬ್ಬ ಕುಡ್ಕ ಮಾತಾಡ್ತಾನೆ ಒಂದು ಬಾರಲ್ಲಿ ಕುತ್ಕೊಂಡು ಅಂತ ಅಂದ್ರೆ, ಅವ್ನು IT ಎಂಪ್ಲಾಯ್ ಆದ್ರೆ ಯಾವ ತರ ಮಾತಾಡ್ತಾನೆ, ಅದು ಅವ್ನ ಬಿಹೇವಿಯರ್. ಅವನೊಬ್ಬ ಲೋಕಲ್ ಅಲ್ಲಿಗರು ಒಂದು ಓಟಿ ಪಾಕೆಟ್ ತಗೊಂಡು ಕುತ್ಕೊಂಡ್ರೆ ಅವ್ನು ಯಾವ ತರ ಮಾತಾಡ್ತಾನೆ, ಆ ತರ. ಅದೇ ಕುಡ್ಕ ಆಗಿರೋ ಒಬ್ಬ ಸಿಂಗಲ್ ಮಾಲ್ಟ್ ವಿಸ್ಕಿ ಹಿಡ್ಕೊಂಡು ಅವನೊಂದು ಮಿಲಿನಿಯರ್ ಆಗಿದ್ರೆ ಅವ್ನು ಯಾವ ತರ ಮಾತಾಡ್ತಾನೆ, ಆ ತರ ನಾವು ಅದ್ರ ಮೇಲ್ಗಡೆ ಸ್ಟಡಿ ಮಾಡಬೇಕಾಗುತ್ತೆ. ಮೇಜರ್ ಸಿನಿಮಾ ಜಾನರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಯಾರೆಕ್ಟರ್ ಬಿಹೇವಿಯರ್, ಕ್ಯಾರೆಕ್ಟರೈಸೇಷನ್ ಅದೇ ಸಿನಿಮಾದಲ್ಲಿ ವರ್ಕ್ ಆಗೋದು. ಅವಾಗ ನಾವು ಒಂದು 20 ಕ್ಯಾರೆಕ್ಟರ್ಗಳನ್ನ ಡಿವೈಡ್ ಮಾಡ್ಕೋತೀವಿ. ಇವಾಗ ಇವನ್ ಜಾಸ್ತಿ ಕಿರ್ಚಾಡ್ತಿದ್ದಾನೆ ಅಂತಾರೆ, ಇದು ಕಿರ್ಚಾಡೋದು ಬೇಡ ಅಂತ. ಇವಾಗ ಎಕ್ಸಾಂಪಲ್ ನಮ್ಮ ಕೇಡಿಲಿ ನಾವು ಪ್ಲೇಸ್ಮೆಂಟ್ ಮಾಡಿದೀವಿ. ಧ್ರುವ ಸರ್ ಕ್ಯಾರೆಕ್ಟರ್ ಇಂಟ್ರೋವರ್ಟ್, ಅಂದ್ರೆ ತುಂಬಾ ಹುಡುಗಿರ ಜೊತೆ ಮಾತಾಡಲ್ಲ. ರೀಶ್ಮಾ ಅವ್ರ ಹಂಗಲ್ಲ, ಮದುವೆ ಆಯ್ತ್ಯಾ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತೀವಿ. ಆ ತರ ಅದು ಪಾತ್ರಗಳು ಯಾವತ್ತು ವಿರುದ್ಧವಾಗಿರ್ಬೇಕು, ಅದನ್ನ ಡಿಸೈನ್ ಮಾಡ್ಕೊಂಡು ಹೋಗೋದು. ಅದ್ರ ಮೇಲ್ಗಡೆ ಡೈಲಾಗ್ಸ್ ಶುರುವಾಗುತ್ತೆ. ಆಮೇಲೆ ಆ ಪಾತ್ರನ ಯಾರು ಮಾಡ್ತಾರೆ ಅಂತ. ಇವಾಗ ಎಕ್ಸಾಂಪಲ್ ರವಿಶಂಕರ್ ಸರ್ ಮಾತಾಡ್ತಾರೆ ಅಂದ್ರೆ ಆ ಟೋನೇ ಬೇರೆ ಇರುತ್ತೆ. ಧ್ರುವ ಸರ್ ಮಾಡ್ತಾರೆ, ಆ ಟೋನೇ ಬೇರೆ ಇರುತ್ತೆ. ಆ ಆರ್ಟಿಸ್ಟ್ ಬಂದು ಬ್ಲೆಂಡ್ ಆದಾಗ ಕೆಲವು ಪದಗಳನ್ನ, ಕೆಲವು ವೇರಿಯೇಷನ್ಸ್ಗಳನ್ನ ನಾವು ಚೇಂಜ್ ಮಾಡಬೇಕಾಗುತ್ತೆ. ಓಕೆ, ಒಂದು ಪಾತ್ರಕ್ಕೆ ಈ ರೀತಿ ಇದೆ, ಅವನ ಕೆಲಸ ಈ ರೀತಿ ಕುಡ್ಕ ಅಂತ ಅಂದ್ವಿ. ಎಕ್ಸಾಂಪಲ್ ಕುಡ್ಕನೇ ತಗೊಳ್ಳೋಣ. ಅವನ ಪಾತ್ರ ಈ ರೀತಿ ಇದೆ,
ಅವ್ನು ಐ ಟಿ ಕುಡ್ಕಾದ್ರೆ ಹೇಗಿರ್ತಾನೆ, ನಾರ್ಮಲ್ ಮನೆಯಲ್ಲಿ ಬಂದು ಕುಡಿಯೋ ಅಂಥವನಾದ್ರೆ ಹೇಗಿರ್ತಾನೆ, ಅದನ್ನ ಹೆಂಗ್ ಫೀಲ್ ಮಾಡ್ತೀರಾ ಬರಿಬೇಕಾದ್ರೆ? ಅದು ಡೈರೆಕ್ಟರ್ ಹೇಳ್ತಾರೆ ಮೇಡಮ್, ಹ್ಮ್ ಆ ಕ್ಯಾರೆಕ್ಟರ್ ಇದೆ, ಆಮೇಲೆ ಅವ್ನು ಏನು ಕುಡಿತಿದ್ದಾನೆ ಅನ್ನೋ ವಿಚಾರ ಫಸ್ಟ್ ಗೊತ್ತಿರ್ಬೇಕಲ್ಲ. ಆ, ಆ ಹೌದು ವೇರಿಯೇಷನ್, ಅವನು ಬ್ರೇಕಪ್ ಆಗಿ ಕುಡಿತಾ ಇದ್ದಾನ, ಹ್ಮ್ ಅವಾಗ ಯಾವ್ದೋ ಒಂದು ಪ್ಯಾಥೋ ಸಾಂಗ್ ಹಾಕೊಂಡ್ ಕುಡಿತಾ ಹ್ಮ್ ಇರ್ತಾನೆ, ಇಲ್ಲ ಅವ್ನು ಖುಷಿಯಾಗಿದ್ದು ಕುಡಿತಾ ಇದ್ದಾನ, ಹ್ಮ್ ಆ ವಿಚಾರ ಫಸ್ಟ್ ಮೇಜರು ಬ್ಯಾಕ್ ಸೀನ್ ಅಂತ ಹ್ಮ್ ನಾವು ಕರಿತೀವಿ, ಓಕೆ ಪ್ರೀವಿಯಸ್ ಸೀನು. ಆ ಸೀನ್ ನ ಸ್ಟಡಿ ಮಾಡಿ ನಾವು ಅಲ್ಲಿಂದ ಈ ಸೀನ್ಗೆ ಲೀಡ್ ತಗೋಬೇಕು, ಅವಾಗ ನಮ್ಗೆ ಓಕೆ. ಅದು ಈಸಿಯಾಗಿ ಆಗ್ಬಿಡುತ್ತೆ. ಇಲ್ಲಿ ಒಂದು ಸಿನಿಮಾದಲ್ಲಿ ಡೈಲಾಗ್ಸ್ ಬರಿಬೇಕಂದ್ರೆ ಈಗ ಡೈರೆಕ್ಟ್ರು ಹೇಳಿದ ಥರನೇ ಬರ್ಕೊಂಡು ಹೋಗ್ಬೇಕು, ಅಥವಾ ನಿಮ್ಮ ಸ್ವಂತಿಕೆ ಏನಾದರೂ ಅದು ನಮ್ಮ ಸ್ವಂತಿಕೆ ಇರಲೇಬೇಕಲ್ಲ ಮೇಡಮ್, ಇಲ್ಲ ಇರಲೇಬೇಕು? ಅಂದ್ರೆ ಓಕೆ. ನೀವು ಇಲ್ಲಿ ಕೂರ್ಸೋದು ಇಲ್ವಲ್ಲ ನಮ್ನ. ಹೌದಾ? ಆ ಥರ ಇವಾಗ ಪ್ರತಿ ಸಿನಿಮಾನು ಡೈರೆಕ್ಟರ್ ಆಲ್ರೆಡಿ ಡಿಸೈಡ್ ಮಾಡಿರ್ತಾರೆ, ಈ ಪಾತ್ರ ಇಷ್ಟೇ ಬಿಹೇವ್ ಮಾಡಬೇಕು, ಇವ್ನಿಗೆ ಮಾತಾಡಬೇಕು ಅಂತ ಅಂದ್ಬಿಟ್ಟು. ಅದ್ರ ಮಧ್ಯೆ ನಮಗೊಂದು ಆಪ್ಷನ್, ನಾವು ರಿಕ್ವೆಸ್ಟ್ ಮಾಡೋದು, ಸರ್ ಪ್ಲೀಸ್ ಸರ್ ಇದು ಈ ಥರ ಏನೋ ಓಕೆ. ಇದ್ರೆ ಚೆನ್ನಾಗಿರುತ್ತೆ ಅಂತ, ನೀವಾಗ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅಂತ ಚೇಂಜಸ್ ಇದ್ರೆ ಏನಾದ್ರು? ಓಕೆ. ಚೆನ್ನಾಗಿರುತ್ತೆ ಅಂತ. ಓಕೆ. ಎಕ್ಸಾಂಪಲ್, ನೀವು ಪ್ರೇಮ್ ಸರ್ ಸಿನಿಮಾಗಳನ್ನ ನೋಡಿದ್ರೆ ಹಾ ತುಂಬಾ ಒನ್ ಲೈನರ್ಗಳು, ಹ್ಮ್ ಪಂಚಿಂಗ್ ಡೈಲಾಗ್ಸು, ಇನ್ನೊಬ್ಬ ಕೌಂಟರ್ ಹೊಡಿಯೋ ಥರ ಯಾವುದೂ ಇಲ್ಲ. ಹ್ಮ್ ಅದೇ ನೀವು ಧ್ರುವ ಸರ್ ಸಿನಿಮಾಗಳು ನೋಡಿದ್ರೆ ಒನ್ ಲೈನರ್ಗಳು, ಕೌಂಟರ್ಗಳು, ಪಂಚಿಂಗ್ ಹ್ಮ್ ಡೈಲಾಗ್ಸು ಅವೇ ಇರೋದು ಅವ್ರ ಸಿನಿಮಾಗಳಲ್ಲಿ. ಓಕೆ. ಈ ಪಂಚಿಂಗ್ ಡೈಲಾಗ್ಸ್ ಬರಿಬೇಕಾದ್ರೆ ಹೀರೋ ನೋಡ್ಕೊಂಡು ಬರಿತೀರಾ, ಅಥವಾ ಕತೆಗೆ ಏನು ಸೂಕ್ತ ಆಗುತ್ತೆ ಹಾಗೆ ಬರಿತೀರಾ? ಎರಡೂ ನೋಡಬೇಕು ಮೇಡಮ್, ಎರಡು ನೋಡ್ಬೇಕು. ಎರಡೂ ನೋಡ್ಬೇಕು. ಆ ಪಾತ್ರಗಳು, ಓಕೆ. ಆ ಹಾ ವೇರಿಯೇಷನ್ಸ್ಗಳು ಆ ಹ್ಮ್ ಥರ. ಇವಾಗ ಧ್ರುವ ಸರ್ ಅವರು ಐ ಟೋನಲ್ಲಿ ಹೇಳ್ತಾರೆ ಹೇಳ್ತಾರೆ. ಹಾ ಅದನ್ನ, ಹ್ಮ್ ಅವಾಗ ಆ ಪದಗಳು ಹಾಗೆ ಇರಬೇಕು. ಹ್ಮ್ ಸ್ವಲ್ಪ ದೀರ್ಘ ಸ್ವರಗಳು ಈ ಹ್ಮ್ ಥರ ಕುತ್ಕೊಳ್ಳೋ ಪದಗಳು ಸಿಕ್ಕಿದ್ರೆ ಅವ್ರ ಟೋನಲ್ಲಿ ತುಂಬಾ ಚೆನ್ನಾಗಿ ಚೆನ್ನಾಗಿ ಕೇಳಿಸುತ್ತೆ. ಆ ಥರ ಇವಾಗ ಸಾಫ್ಟ್ ಇರೋ ಹೀರೋಗಳಾದ್ರೆ ನಾವು ಸ್ವಲ್ಪ ಹ್ಮ್ ಅಲ್ಪ ಸ್ವರಗಳನ್ನ ಯೂಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ತುಂಬಾ ಹ್ಮ್ ಕೂಲಿಂಗ್ ಪಾಯಿಂಟ್, ಅದನ್ನ ಕೇಳಿದ್ರು ಹಾರ್ಶ್ ಅನ್ನಿಸ್ಬಾರ್ದು, ಹ್ಮ್ ಅವ್ನ ಆವಾಜ್ ಆಗ್ತಾನೆ ಅನ್ಸ್ಬಾರ್ದು. ಆ ಥರ. ಹೌದು, ಜನಗಳು ಅಕ್ಸೆಪ್ಟ್ ಮಾಡ್ಕೊಂತ ಹೌದು, ಹೋಗ್ಬೇಕು. ಆ ಹೀರೋಗೆ ಆ ಹ್ಮ್ ಪಾತ್ರಕ್ಕೆ ಎಲ್ಲ ನೋಡ್ಬೇಕಾಗುತ್ತೆ. ಹ್ಮ್ ಓಕೆ. ನೀವೇನು ಓದಿರೋದು, ಹಾಗೆ ಇಲ್ಲಿಗೆ ಬರೋದಕ್ಕಿಂತ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ಏನು ಮಾಡ್ಕೊಂಡಿದ್ರಿ? ಏನೆಲ್ಲ ಮಾಡ್ಬಿಟ್ಟಿದೀವಿ ಮೇಡಮ್ ನಾವು. ಏನೇನೋ ಮಾಡ್ಬಿಟ್ಟಿದ್ದೀರಾ? ಏನು ಹೇಳ್ಬೋದು ಅದನ್ನ ಹೇಳಿ. ನಾನು ಫಸ್ಟ್ ಇಂಡಸ್ಟ್ರಿಗೆ ಬಂದಿದ್ದೆ ನಾನು ಲೈಟ್ ಬಾಯ್ ಆಗಿ, ಲೈಟ್ ಬಾಯ್. ಜ್ಯೋತಿ ವಾಹಿನಿ ಅನ್ನೋ ಒಂದು ಸಂಸ್ಥೆಯಲ್ಲಿ ಲೈಟ್ ಬಾಯ್ ಹ್ಮ್ ಆಗಿ ಬಂದಿದ್ದು. ಹ್ಮ್ ಅಲ್ಲಿಂದ ನನ್ನ ಈ ಲೈಟ್ ಎತ್ತಕ್ಕೂ ಬಿಡ್ತಿರ್ಲಿಲ್ಲ, ಹ್ಮ್ ಸಣ್ಣಕ್ಕಿದ್ದೆ. ಹ್ಮ್ ಇನ್ನೂ ಚಿಕ್ಕ ಹುಡುಗ ಅವಾಗ ನಾನು. ಎಷ್ಟನೇ ವರ್ಷಕ್ಕೆ ಬಂದ್ರಿ? ಆಯ್ತು ಮೇಡಮ್, ಅವಾಗ ಒಂದು 22 ಇರ್ಬೋದೇನೋ. 22ಗೆ. ಓಕೆ. ಆವಾಗ ತುಂಬಾ ಸಣ್ಣಕ್ಕಿದ್ದೆ, ಅವಾಗಿನ್ನೂ ಕಾಲೇಜು ಮುಗ್ದಿತ್ತಿಲ್ಲ, ಎಂಡಿಂಗಲ್ಲಿ ಇದ್ದೋ ಅನ್ಸುತ್ತೆ. ಹ್ಮ್ ಅವಾಗ ಬಂದಿದ್ದು ಎಲ್ಲ ಸಿನಿಮಾಗೆ ಬರಬೇಕು ಅಂತ ಅಂದ್ಬಿಟ್ಟು ಹ್ಮ್ ಎಲ್ಲರನ್ನೂ ಕೇಳೋವು, ಎಲ್ಲೂ ಚಾನ್ಸ್ ಸಿಗ್ತಾ ಇರಲಿಲ್ಲ. ಆ ಸಿಗ್ತಿರ್ಲಿಲ್ಲ. ಟೈಮಲ್ಲಿ ಯಾರೋ ಅಂದ್ರು, ಗುರು ಗಾಂಧಿನಗರಕ್ಕೆ ಹೋಗ್ಬಿಡು, ಶಿವಮುರಳಿ ಸರ್ ಆಫೀಸ್ ಇದೆ, ಅಲ್ಲಿ ಹ್ಮ್ ನಿಂತ್ಕೋ, ಅಲ್ಲಿ ಗಾಡಿಗಳು ಬರ್ತಾವ, ಹೊತ್ಕೊಂಡು ಹೋಗ್ಬಿಡು ಅಂತ. ಅಲ್ಲೊಂದ್ರೆ ಏನಕ್ಕೆ ನಿಂತಿರೋದು ಅಂದ್ರೆ ಲೈಟ್ ಬೈ ನಾವು ಹೋದ್ರು. ಸರಿ ಆಯ್ತು, ಹೆಂಗೋ ಒಳಗಡೆ ಹೋಗ್ಬಿಡೋಣ ಫಸ್ಟ್ ಅಂತ ಹ್ಮ್ ಬಂದಿದ್ದು. ಅಲ್ಲಿ ಸಣ್ಣ ಇದ್ನಲ್ಲ, ಹ್ಮ್ ಲೈಟ್ ಎತ್ತಕ್ ಹೋದ್ರೆ ಬೈಯಾರ, ಈ ಬಾರ ಸೈಡ್ಗೆ ಹ್ಮ್ ಅಂತ ಓಕೆ. ಅಂದ್ಬಿಟ್ಟು ಸ್ಟ್ಯಾಂಡ್ ಬ್ಯಾಗ್ ಕೊಡೋರು ನಮ್ಗೆ. ಅವರೆಲ್ಲಿ ಸ್ಟ್ಯಾಂಡ್ ಹಾಕ್ತಾರೋ ಅಲ್ಲಿ ಹೋಗ್ಬಿಟ್ಟು ನಾವು ಸ್ಟ್ಯಾಂಡ್ ಬ್ಯಾಗ್ ಹಾಕ್ಬೇಕಿತ್ತು. ಹ್ಮ್ ಅಲ್ಲಿಂದ ಶುರುವಾಗಿ ಜರ್ನಿ. ಇನ್ನು ಹಂಗೆ ಒಬ್ಬೊಬ್ರು ಪರಿಚಯ ಮಾಡ್ಕೊಂಡು ಇವತ್ತು ಹ್ಮ್ ಇಲ್ಲಿಗೆ ಬಂದಿದ್ವಿ. ಇಲ್ಲಿಗೆ ಬಂದಿದ್ದೀರಾ, KD ಬಂದಿದ್ದೀರಾ. ಓಕೆ. ಫಸ್ಟು ಸಿನಿಮಾಗೆ ಡೈಲಾಗ್ ಬರೆದಾಗ ಹೇಗಿತ್ತು ಅದೊಂದು ಫೀಲು? ಸೊ ಈಗ ಈ ಕ್ಷಣಕ್ಕೆ ನೆನ್ಪು ಮಾಡ್ಕೊಳ್ಳೋದಾದ್ರೆ ಹೇಗನ್ಸುತ್ತೆ? ಆದರೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಹ್ಮ್ ಯಾಕೆಂದ್ರೆ ಅವತ್ತು ನಮ್ಮ ಮೇಲೆ ಯಾರೋ ಒಬ್ರು ನಂಬಿಕೆ ಇಟ್ಟಿದ್ರು, ನಮ್ಮ ಹ್ಮ್ ಕೀರ್ತಿ ಸರ್ ಆಗಿರ್ಬೋದು. ಅವಾಗ ಅವ್ರು ಇನ್ನೂ ಡೈರೆಕ್ಟರ್ ಆಗಿರಲಿಲ್ಲ, ಹ್ಮ್ ಅವರು ಅಸಿಸ್ಟೆಂಟಾಗಿ ಕೆಲಸ ಮಾಡೋರು, ಯಾವುದೋ ಶೂಟ್ ಮಾಡ್ತಾ ಇರೋರು, ನೈಟ್ ಶೂಟ್ ಮುಗಿಸ್ ಬರೋರು. ಹ್ಮ್ ನಾನು ಆ ಟೈಮಲ್ಲಿ ಸ್ವಿಗ್ಗಿ ಫುಡ್ ಡೆಲಿವರಿ ಮಾಡ್ತಾ ಇದ್ದೆ, ನಾನು ಬೇರೆ ಏನೋ ಹ್ಮ್ ಕೆಲಸದಲ್ಲಿ. ನೆಕ್ಸ್ಟ್ ನಾನು ಆ ಕೆಲಸ ಮುಗಿಸ್ಕೊಂಡು ನೈಟ್ 9 ಗಂಟೆಗೆ ಬರೀವೆ, ಹ್ಮ್ ಬರುವಾಗಲೇ ಇಬ್ರು ಊಟ ತಗೊಬರೋವು. ಓಕೆ. ನಮ್ಮ ಗಣೇಶ್ ಜಿ ಅಂತೀರು, ಆಲ್ಬಮ್ ಸಾಂಗ್ ಮಾಡೋದ್ವಲ್ಲ, ಹ್ಮ್ ಅವರು ಒಂದು ರೂಮ್ ಇತ್ತು, ಆ ರೂಮಲ್ಲಿ ಕುತ್ಕೊಂಡು ನಾವು ಊಟ ಮಾಡ್ಬಿಟ್ಟು ನೈಟು ಮತ್ತೆ 4 ಗಂಟೆ 5 ಗಂಟೆವರೆಗೂ ಕೆಲಸ ಮಾಡೋದು. ಬೆಳಗ್ಗೆ ಎದ್ಬಿಟ್ಟು ಅವ್ರು ಶೂಟಿಂಗ್ ಹೋಗೋರು, ನಾನು ಮತ್ತೆ ಅದೇ ಫುಡ್ ಡೆಲಿವರಿಗೆ ಬರೀವೆ. ಈ ಜರ್ನಿ ಇವತ್ತು ನೆನ್ಸ್ಕೊಂಡ್ರೆ ಹ್ಮ್ ತುಂಬಾ ಖುಷಿ ಆಗುತ್ತೆ ಮೇಡಮ್. ಎಷ್ಟು ದಿನ ಫುಡ್ ಡೆಲಿವರಿ ಎಲ್ಲ ಮಾಡಿದ್ರಿ? ಮಾಡಿದೆ ಮೇಡಮ್, ಒಂದು ಆಲ್ಮೋಸ್ಟ್ ದಿ ವಿಲನ್ ರಿಲೀಸ್ ಆದಾಗೆಲ್ಲ ನಾವು ಫುಡ್ ಡೆಲಿವರಿನೇ ಮಾಡ್ತೀವಿ. ಅಂದ್ರೆ ಆ ಸಿನಿಮಾದಲ್ಲಿ ಟೈಮಲ್ಲಿ. ಇದ್ದು ಓಕೆ. ಕೆಲಸ ಹಾ ಇಲ್ಲದೆ ಇರೋ ಟೈಮ್ಗಳವು. ಅದರಿಂದ ಎಷ್ಟು ಅರ್ನ್ ಮಾಡ್ತಿದ್ರಿ? ಆಗೋದು ಮೇಡಮ್, ಸಿನಿಮಾಗಿಂತ ಜಾಸ್ತಿ ಆಗೋದಲ್ಲಿ. ಸಿನಿಮಾಗಿಂತ ಜಾಸ್ತಿ. IPL ಎಲ್ಲ ಬಂದ್ಬಿಟ್ರು ಹ್ಮ್ ಅಂತ ತಿಂಗಳಿಗೆ 40,000 50,000 ಹ್ಮ್ ಎಲ್ಲ. ಆಗ್ತಿತ್ತು. ಬಟ್ ಅಲ್ಲೊಂದು ದಿಮಾಕ್ ಏನು ಅಂತ ಅಂದ್ರೆ, ಹ್ಮ್ ನಾವ್ ಯಾರ ಕೈ ಕೆಳಗಡೆ ಕೆಲಸ ಮಾಡ್ತಿರ್ಲಿಲ್ಲ. ಹ್ಮ್ ಇಷ್ಟ ಆಯ್ತಾ ಕೆಲಸ ಮಾಡೋವು, ಇಲ್ಲ ಹ್ಮ್ ಲಾಗೌಟ್ ಮಾಡ್ಬಿಟ್ಟು ಫಿಲಮ್ಗೆ ಹೋಗ್ಬೇಕಾ ಹೋಗೋವು, ಹ್ಮ್ ಎಲ್ಲಾರು ಸುತ್ತಾಡಕ್ ಹ್ಮ್ ಹೋಗ್ಬೇಕಾ ಹೋಗೋವು. ಆ ಥರ ಆ ಕೆಲಸ. ಆ ಕೆಲಸ. ಓಕೆ. ಈಗ KD ಸಿನಿಮಾಗೆ ಬರೋದಾದರೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳಿದ್ದಾರೆ. ಸಂಜಯ್ ದತ್ ಅವರಿದ್ದಾರೆ, ಶಿಲ್ಪಾ ಶೆಟ್ಟಿ ಅವರಿದ್ದಾರೆ. ನಮ್ಮ ಕನ್ನಡದಲ್ಲಿ ರಮೇಶ್ ಸರ್ರು, ರವಿ ಸರ್ರು, ಧ್ರುವ ಅವರು. ಹಾಗೆ ಲೈಕ್ ಈ ಒಂದು ದೊಡ್ಡ ಬಜೆಟ್ ಸಿನಿಮಾ ಇದು. ಲೈಕ್ ಇಲ್ಲಿ ಸಂಭಾಷಣೆ ಬರಿಬೇಕಾದ್ರೆ ನಿಮಗೆ ಏನು ಒಂದಷ್ಟು ಚಾಲೆಂಜಸ್ ಅಂತ ಏನಾದರೂ ಬಂತಾ, ಅಥವಾ ಎಷ್ಟು ದಿನ ಪ್ರೋಸೆಸ್ ಆಯ್ತು ಇದೆಲ್ಲ? ಅಂದ್ರೆ ಕೇಡಿಲ್ ಮೇಜರ್ ಚಾಲೆಂಜ್ ಏನು ಅಂತಂದ್ರೆ ಮೇಡಮ್, ಹ್ಮ್ ಕ್ಲಾರಿಟಿ ಮೇಡಮ್. ಕ್ಲಾರಿಟಿ. ಪ್ರೇಮ್ ಹ್ಮ್ ಸರ್ಗೆ ಕ್ಲಾರಿಟಿ, ಹ್ಮ್ ಇಷ್ಟೇ ಬರೀಬೇಕು ಮಗ, ಹಿಂಗೆ ಬರೀಬೇಕು ಮಗ, ಇದೇ ಹ್ಮ್ ನನಗೆ ಬೇಕಾಗಿರೋದು ಅಂತ ಹ್ಮ್ ಅಂದ್ಬಿಟ್ಟು. ಮೊನ್ನೆ ಯಾವುದೋ ಇಂಟರ್ವ್ಯೂಲಿ ಹೇಳ್ತಾ ಇದ್ರು, ನಾನು ಅವ್ನಿಗೆ ಏನು ಹೇಳ್ತಾ ಇರಲಿಲ್ಲ ನಾನು. ಹ್ಮ್
ಮಗ ಓಪನಿಂಗ್ ಇಲ್ಲಿ ಶುರುವಾಗುತ್ತೆ ಕಡ, ಮಿಡ್ಲಲ್ಲಿ ಬಂದು ಹಿಂಗೆ ಮಾತಾಡ್ತಾನೆ, ಕ್ಲೈಮ್ಯಾಕ್ಸ್ಗೆ ಇದು ಮುಗ್ದೋಗುತ್ತೆ, ಇದ್ರ ಮಧ್ಯೆ ನನಗೆ ಏನು ಕೊಡ್ತೀಯ ನೀನು ಕೊಡು, ಅದು ಹೇಳ್ತಾ ಇದ್ದೆ. ಅವ್ನು ಬಂದ ಹೆಂಗ್ ಸಾಧ್ಯ? ಅಂದ್ರೆ ಮೇಜರ್ ಧೈರ್ಯ ಮೇಡಮ್, ಅಷ್ಟೇ ಮೇಡಮ್. ಧೈರ್ಯ. ಅದೊಂದು ಧೈರ್ಯ ಮಾಡಬೇಕಾಗುತ್ತೆ ಕೆಲವು ಸಲ. ಅಂದ್ರೆ ಒಂದು ಲೈಫ್ ಟೈಮಲ್ಲಿ ಒನ್ ಟೈಮ್ ಆಪರ್ಚುನಿಟಿ. ಇಷ್ಟು ದೊಡ್ಡ ಬಜೆಟ್, ಇಷ್ಟು ದೊಡ್ಡ ಆರ್ಟಿಸ್ಟ್ಗಳು. ನಮ್ಮ ತಂದೆ ಹಿಂದಿ ಸಿನಿಮಾ ನೋಡೋರು, ಅವ್ರು ತೋರ್ಸೋರು, ಗುರು ಇವ್ನು ಸಂಜಯ್ ದತ್ ಮಗ, ಇವನು ಧರ್ಮೇಂದ್ರ ಅವರು, ಇವ್ರು ಶಾರುಖ್ ಖಾನ್ ಅಂತ ಅವ್ರ ಸಿನಿಮಾಗಳನ್ನ ತೋರ್ಸೋರು. ಇವತ್ತು ಅವ್ರ ಜೊತೆ ಕೆಲಸ ಮಾಡಕ್ ನನಗೊಂದು ಚಾನ್ಸ್ ಸಿಕ್ಕಿದೆ. ಆಮೇಲೆ ಧ್ರುವ ಸರ್ ಅದ್ದೂರಿ ಸಿನಿಮಾ ಡೈಲಾಗ್ಗಳನ್ನ ನಾವು ಕಾಲೇಜಲ್ಲಿ ಕಟ್ಟೋ ಬಿಲ್ಡಿಂಗ್ ತಾಜ್ ಮಹಲ್ ಅನ್ಕೊಂಡು ಫ್ಲರ್ಟ್ ಮಾಡ್ಕೊಂಡು ರೇಗಿಸ್ಕೊಂಡು ನಾವು ಬಂದಿದ್ದು ಹುಡುಗರು. ನಾನು ಅವ್ರ ಬರ್ಡೇಗೂ ಮೆಸೇಜ್ ಹಾಕಿದ್ದೆ, ನಾನು ಶಿಳ್ಳೆ ಚಪ್ಪಾಳೆ ಹೊಡೆದಿದ್ದು ಹೀರೋಗೆ ಇವತ್ತು ನಾನು ಬರೀತಾ ಇದ್ದೀನಿ, ಆ ಜವಾಬ್ದಾರಿ ನನ್ನ ಮೇಲೆ ಇದೆ, ನಾನು ಹೊಡೆಸ್ತೀನಿ ಅನ್ನೋದು ಒಂದು ಮಾತು ಹೇಳಿದ್ದೆ ನಾನು. ಅದ್ರ ಮೇಲೆ ನಾವು ವರ್ಕ್ ಮಾಡಬೇಕಾಗತ್ತೆ. ಆ ಥರ ಒಂದು ಒನ್ ಟೈಮ್ ಆಪರ್ಚುನಿಟಿ ಯೂಸ್ ಮಾಡ್ಕೋಬೇಕು. ಅಂದರೆ ಊಟ ಕಮ್ಮಿ ಮಾಡ್ಬೋದು, ನಿದ್ದೆ ಕಮ್ಮಿ ಮಾಡ್ಬೋದು, ಸ್ಕ್ರೀನ್ ಮೇಲೆ ಅದು ಕಾಣಲ್ವಲ್ಲ ಮೇಡಮ್. ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ. ಆಮೇಲೆ ಪ್ರೇಮ್ ಸರ್ ಧೈರ್ಯ ಕೊಡ್ತಾರೆ ನಮಗೆ, ಮಕ್ಕಳ ಮಾಡ್ರೋ, ಏನು ಬೇಕು ಬರ್ರೋ, ಏನೋ ಕೇಳ್ರೋ ಅಂತ. ಎಷ್ಟೊಂದು ಸಲ ಅವರು ನಮ್ಮ ಮುಂದೆ ರಿಲ್ಯಾಕ್ಸ್ ಆಗೇ ಇರ್ತಾರೆ. ನೈಟ್ ಮನೆಗೆ ಹೋಗ್ಬಿಟ್ಟು 12 ಗಂಟೆಗೆ ಫೋನ್ ಮಾಡ್ತಾರೆ, ಮಗ ಸೀನ್ ಏನಾದ್ರು ಮಾಡ್ಬೇಕಣೋ, ತುಂಬ ಚೆನ್ನಾಗಿ ಆಗ್ಬೇಕಣೋ, ಅದು ನೋಡೋ ಬೆಳಿಗ್ಗೆ ಬರೋ ಅಷ್ಟರಲ್ಲಿ ಏನಾದ್ರು ಹೇಳೋ ಅಂತ 12 ಗಂಟೆಗೆ ಫೋನ್ ಮಾಡಿರ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಡಿಸ್ಕಷನ್, ಬೆಳಗ್ಗೆ 6 ಗಂಟೆಗೆ. ಆ ಗ್ಯಾಪಲ್ಲಿ ನಾವೇನಾದ್ರು ಯೋಚನೆ ಮಾಡಬೇಕು, ಇಲ್ಲ ಯಾವ್ದಾದ್ರು ಓದಿರೋದೇನಾದ್ರು ನೆನಪಿಸ್ಕೋಬೇಕು, ಇಲ್ಲ ಅವ್ರೊಂದು ವಿಷಯ ಕೊಡ್ತಾರೆ ಅದ್ರ ಮೇಲೆ ಬರ್ಕೊಂಬರ್ಬೇಕು, ಆ ಥರ. ಆಮೇಲೆ ಆಫೀಸ್ ಬಂದು ಡಿಸ್ಕಸ್ ಮಾಡಿ ಅದೊಂದು ಫೈನಲ್ ಮಾಡೋದು. ಆಮೇಲೆ ಅದೊಂದು ಧ್ರುವ ಸರ್ಗೆ ನಾವು ಹೇಳೋವು. ಪ್ರತಿ ಸಲ ಬರ್ದಲ್ಲ ಧ್ರುವ ಸರ್ ಕೇಳ್ತಾ ಇದ್ದಿದ್ದು, ಗುರು ಫಸ್ಟ್ ವರ್ಷನ್ ಏನೈತೆ ಅದನ್ನೇ ಕಳಿಸ್ಬಿಡು ಅಂತ. ಯಾಕಂದ್ರೆ ಪ್ರೇಮ್ ಸರು ಕ್ಯಾಮ್ರಾ ಇಟ್ಬಿಟ್ಟು ಕೂಡ ಡೈಲಾಗ್ ಚೇಂಜ್ ಮಾಡ್ತಾರೆ ಮೇಡಮ್. ಕ್ಯಾಮ್ರಾ ಇಟ್ಬಿಟ್ಟು ಆರ್ಟಿಸ್ಟ್ ಕರೀರೋ ಅಂತಾರೆ. ಆರ್ಟಿಸ್ಟ್ ಕ್ಯಾರ ಅವನಿಗೆ ಬರೋ ಗ್ಯಾಪಲ್ಲಿ ಮಗ ಬರೆಯೋ ಡೈಲಾಗು ಅಂತಾರೆ. ಇವಾಗ ನಮ್ಮ ಟ್ರೈಲರ್ ಅಲ್ಲೇ ಒಂದು ಡೈಲಾಗ್ ವೈರಲ್ ಆಗಿದೆ. ಮೊದಲನೇ ಸಲ ಮಚ್ಚಿಡ್ದಿದ್ದೀನಿ ಅಣ್ಣ, ಅಪ್ಪಿ ತಪ್ಪಿ ಕೈ ಕಾಲು ಹೋದ್ರೆ ನಿಮ್ಮ ಎತ್ತೊಳಗೆ ತಪ್ಪಾಯ್ತು ಅಂದ್ಬಿಡಿ ಅಂತ. ಅದು ಶೂಟ್ ಮಾಡ್ತಾ ಇರುವಾಗ್ಲೇನೆ ಚೇಂಜ್ ಮಾಡೋ ಅದನ್ನ ಅಂತ. ನನ್ನ ಅದೃಷ್ಟಕ್ಕೆ ಏನಾಗ್ಬಿಡ್ತು ಅಂತ ಅವತ್ತು ಆ ಡೈಲಾಗ್ನ ತೆಗಿಲಿಲ್ಲ. ಬರೀ ಫೈಟ್ ಸೀಕ್ವೆನ್ಸು ಇದೆ, 21 ದಿನ ಶೂಟ್ ಮಾಡಿದ್ ನಾವು. ಆ ಮಿಡಲ್ ಅಲ್ಲಿ ಅದು ನಮಗೂ ಗೊತ್ತಿಲ್ಲ ಅಲ್ಲಿ ಏನ್ ತೆಗಿತಾರೆ ಅಂತ. ಗುರು ಫೈಟ್ ಅಲ್ವಾ ಗುರು ಅಂತ ಅಂದ್ಬಿಟ್ಟು ರಿಲ್ಯಾಕ್ಸ್ ಆಗ್ಬಿಟ್ಟು ಪ್ರೇಮ್ ಸರ್ ಪಕ್ಕ ನಾವು ಕುತ್ಕೊಂಡಿದೀವಿ. ಆಮೇಲೆ ಬಂದ್ಬಿಟ್ಟು ಮಗ ಇಲ್ಲೊಂದು ಡೈಲಾಗ್ ಇದ್ರೆ ಸೂಪರ್ ಕಣೋ, ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಕಣೋ ಅಂತ. ಹೌದಾ, ಇಲ್ಲೊಂದು ಡೈಲಾಗ್ ಬೇಕಾ ಅಂತ ಕುತ್ಕೊಂಡು ಬರೆಯುವಾಗ ಒಂದಿನ ಸ್ಕಿಪ್ ಆಗೋಯ್ತು ಮೇಡಮ್. ಆ ಗ್ಯಾಪಲ್ಲಿ ಒಂದು 15-20 ಡೈಲಾಗ್ ಬರ್ದಿದ್ದು, ಅದೊಂದೇ ಒಂದು ಡೈಲಾಗಿಗೋಸ್ಕರ. ಇನ್ನೂ 20 ಡೈಲಾಗ್ ಆಗೇ ಇದೆ, ಬೇರೆ ಟ್ರೈಲರ್ಗೂ ಯೂಸ್ ಆಗುತ್ತೆ. ಆ ಥರ ಕುತ್ಕೊಂಡು ವರ್ಕ್ ಮಾಡುವಾಗ ಆಮೇಲೆ ಅಲ್ಲಿ ಏನೇನೋ ಬರ್ದು ಯಾವುದು ಓಕೆ ಅಲ್ಲ. ಧ್ರುವ ಸರ್ ಬಂದ್ಬಿಟ್ಟು ಗುರು ಏನು ಗುರು ಇವಾಗ ಏನು ಡೈಲಾಗು ಇದೆ, ನಂದು ಇದು ಬರ್ದಿದ್ದೀನಿ, ಇದು ಓಕೆ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಆಲ್ರೆಡಿ ತುಂಬಾ ಚೇಂಜಸ್ ಮಾಡ್ಬಿಟ್ಟಿದ್ದಾರೆ ಅಂತ ಅಂದು. ಮತ್ತೇನು ಮಾಡೋಣ ಇವಾಗ ಅಂತ ಒಂದಷ್ಟು ಲೀಸ್ಟ್ ನೋಡಿದ್ರು. ಅದ್ರಲ್ಲಿ ಒಂದು ಡೈಲಾಗ್ ಇಷ್ಟ ಆಯ್ತು ಅವ್ರಿಗೆ. ಆ ಡೈಲಾಗ್ನ ಬಂದು ಅಣ್ಣ ಇದು ಚೆನ್ನಾಗಿದೆ ಅಲ್ವಣ, ಈ ಟೋನಲ್ಲಿ ಹೇಳೋಣ, ಹಿಂಗೆ ಮಾಡ್ಲಣ ಅಂತ ಅಂದ್ಬಿಟ್ಟು ಅವ್ರು 3-4 ಥರ ಮಾಡಿ ತೋರಿಸಿ, ಮಾಡೋ ಮಗನೇ ಹೆಂಗೆ ಮಾಡ್ತೀಯಾ ಅಂತ. ಆ ಬಾಂಡಿಂಗು ನಮಗೆ ಪ್ಲಸ್ ಆಗುತ್ತೆ ಮೇಡಮ್. ಡೈಲಾಗ್ ಆಸ್ ಎ ರೈಟರ್ ಆಗಿ, ಒಬ್ಬ ಡೈಲಾಗ್ ರೈಟರ್ಗೆ ಅದು ಪ್ಲಸ್. ಡೈರೆಕ್ಟರ್ ಏನು ಕೇಳ್ತಿದ್ದಾರೆ ಅಂತ ಒಬ್ಬ ಹೀರೋ ಅರ್ಥ ಮಾಡ್ಕೊಳ್ಳೋದು, ಒಬ್ಬ ಹೀರೋ ಫ್ಯಾನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಡೈರೆಕ್ಟರ್ ಅರ್ಥ ಮಾಡ್ಕೊಳ್ಳೋದು ಇದೆಯಲ್ಲ, ಆ ವೇವ್ ಲೆಂತ್ ನನಗೆ ಕೆಡಿಲ್ ಪ್ಲಸ್ ಆಗಿದ್ದು. ಧ್ರುವ ಅವ್ರಿಗೆ ಯಾವ್ದು ಇಷ್ಟ ಆಯ್ತು? ಅವ್ರಿಗೆ ಎಲ್ಲ ಡೈಲಾಗು ಇಷ್ಟ ಮೇಡಮ್, ಎಲ್ಲ ಡೈಲಾಗು. ಎಷ್ಟೊಂದು ಸಲ ಶೂಟ್ ಮುಗಿಸಿ ಹೋಗುವಾಗ ಫೋನ್ ಮಾಡಿರ್ತಾರೆ, ಬ್ರೋ ಚೆನ್ನಾಗಿ ಬಂತು ಬ್ರೋ ಡೈಲಾಗು, ತುಂಬ ಚೆನ್ನಾಗಿದೆ, ಈ ಸೀನಲ್ಲಿ ಜನ ಇಷ್ಟಪಡ್ತಾರಲ್ವಾ ಅನ್ನೋದು. ಆಮೇಲೆ ಅವ್ರಿಗೆ ಒಂದು ಭಯ ಇದೆ, ನನ್ನ ಫ್ಯಾನ್ಸ್ನ ನಾನು ತುಂಬ ಎಂಟರ್ಟೈನ್ ಮಾಡಬೇಕು ಅನ್ನೋದು. ಇವಾಗ ಮಾರ್ಟಿನ್ ಬಂದರೆ ಫೈಟ್ ಜಾಸ್ತಿ ಆಯಿತು ಅಂತಾರೆ, ಪವರ್ಗೆ ಬಂದರೆ ಡೈಲಾಗ್ ಜಾಸ್ತಿ ಆಯಿತು ಅಂತಾರೆ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಕೇಳಿಲಿ ಅವೆಲ್ಲ ಬ್ಯಾಲೆನ್ಸ್ ಮಾಡಿದ್ದಾರೆ ನೀಟಾಗಿ. ಆಮೇಲೆ ಆ ಪಾತ್ರ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಮೇಡಮ್. ಕಾಳಿದಾಸ ಅನ್ನೋ ಒಂದು ಪಾತ್ರ ಏನಿದೆ ಅದು ತುಂಬ ಚೆನ್ನಾಗಿ ಕಾಡುತ್ತೆ ಎಲ್ರಿಗೂ. ಅವರ ಫ್ಯಾನ್ಸ್ ಅಂತೂ ಫುಲ್ ದಿಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾರೆ ಮೇಡಮ್. ಫಸ್ಟ್ ನಾವು ಟೀಸರು ಟ್ರೈಲರು ಡೈಲಾಗ್ ಬಿಟ್ರು ಫಸ್ಟ್ ನಂಗೆ ನಾರ್ತ್ ಕರ್ನಾಟಕದಿಂದ ಒಂದು 5-6 ಫೋನ್ ಅವರು ಬರ್ತಾವ ಮೇಡಮ್. ನಾರ್ತ್ ಕರ್ನಾಟಕದಿಂದ ಅಣ್ಣ ಚಲೋ ಬರ್ದಿದ್ದಿಲೇ, ಏನ್ ಬರ್ದಿದ್ದಿಲೇ ಅಂತ, ಸಾಕಾಗೈತ್ ಬಿಡ್ಲೆ ಅಂತ ಅನ್ಕೊಂಡು, ನಮ್ಮ ಅಣ್ಣಲೇ ಅಂತ ಅಂದ್ಬಿಟ್ಟು ಎಲ್ಲ ಧ್ರುವ ಸರ್ ಫ್ಯಾನ್ಸು ಹಿಂಗೆಲ್ಲ ಫೋನ್ ಮಾಡ್ತಾರೆ. ಆಮೇಲೆ ಒಂದು ಡೈಲಾಗು ಧ್ರುವ ಸರ್ ಹೇಳಿರೋ, ಟೀಸರ್ ಅಲ್ಲ ಟ್ರೈಲರ್ ಅಲ್ಲ, ಜಸ್ಟ್ ಒಂದು ಕೋಲಾರ ಕನ್ನಡ ರಾಜ್ಯೋತ್ಸವ ಇವೆಂಟ್ ಅಲ್ಲಿ ಹೇಳಿದ್ದು, ನಾನು ನೋಡಿಬೇಕು ಅಂತ ಮಸ್ತಟರಿ ಕೆಲಸ ಕೊಟ್ಟಿದ್ದೀರಾ, ನಾನು ಒಂದ್ಸಲ ಮುಚ್ಚಿಡಿದ್ರೆ ಇವರಲ್ಲಿ ಹೆಣ ಸುಡೋರೆಲ್ಲ ಬ್ಯುಸಿ ಆಗ್ತಾರೆ ಅಂತ ಕಟ್ ಮಾಡ್ರೆ ಮೇಡಮ್. ವಾಟ್ಸಪ್ಗೆ ಒಂದು ಮೆಸೇಜು ಒಂದು 3 days ಅಲ್ಲಿ ಸರಿ ಅವ್ರು ಡೈಲಾಗ್ ಹೇಳಿದ್ರೆ ಬೆಳಗಿನ ಜಾವ ಮೆಮ್ಸ್ ಪೇಜು ಫ್ಯಾನ್ ಪೇಜಲ್ಲೆಲ್ಲ ಇವರೇ ಡೈಲಾಗ್ ರೈಟರ್ ಒಂದು ಫೋಟೋ ಹಾಕ್ಬಿಟ್ರು. ಆಫ್ಟರ್ 3 days ನನಗೊಂದು ಫೋನ್ಗೊಂದು ಮೆಸೇಜು ಕಟೌಟ್ ಹೊಡಿಸ್ಬಿಟ್ಟಿದ್ದಾರೆ. ಈ ಕಡೆ ಧ್ರುವ ಸರ್, ಈ ಕಡೆ ಅವ್ರ ಸ್ನೇಹಿತರು ಅಶ್ವಿನ್ ಬೈ, ಈ ಕಡೆ ಪ್ರೇಮ್ ಸರ್, ಕೆಳಗಡೆ ನಾನು ಹಾಕ್ಬಿಟ್ಟು ಆ ಡೈಲಾಗು ಬ್ಯಾನರ್ ಅಲ್ಲಿ. ನನಗೆ ಆಶ್ಚರ್ಯ, ಆದ್ರೆ ಒಂದು ಸ್ಟಾರಿಸಮ್ ನ ಫೀಲ್ ಮಾಡಿಸ್ತಾರೆ ಮೇಡಮ್ ಧ್ರುವ ಸರ್ ಫ್ಯಾನ್ಸ್. ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ನಾನು ಬೇರೆ ಸಿನಿಮಾಗಳು ಬರ್ದಿದ್ದೀನಿ, ಆದ್ರೆ ಒಂದು ಸ್ಟಾರ್ ವ್ಯಾಲ್ಯೂ ಏನು ಅಂತ ಅಂದ್ಬಿಟ್ಟು ನನಗೆ ಈ ಸಿನಿಮಾದಲ್ಲಿ ಗೊತ್ತಾಯ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.